ನೋಡಿ ಅದನ್ನ ನಾನು ಹೇಳುವಂಥದ್ದು, ನಾವು ನಮ್ಮಷ್ಟೇ ಆತ್ಮಲೋಕ ಮಾಡಿಕೊಂಡು ನೀವೇನು ಹೇಳ್ತೀರಿ, ಅವ್ರು ಅದನ್ನು ಯಾರು ಒಪ್ಪುದಿಲ್ಲ, ಅದನ್ನೆಲ್ಲರೂ ಕೂಡ ಖಂಡಿಸ್ತಾರೆ. ಇದು ವಿಚಾರ ಆ ವಿಚಾರ ಮಾತಾಡೋದು, ಮತ್ತು ಅವ್ರು ಮಾತಾಡಿದ ಪರಿಸ್ಥಿತಿ ಯಾವುದು ಅಂತ ಇಲ್ಲಿ ಇರುವಂಥದ್ದು, ಆ ಪರಿಸ್ಥಿತಿ ನಾವು ಯಾವ ಪರಿಸ್ಥಿತಿ ಮತ್ತು ಅವ್ರು ಹೇಳ್ಬೇಕಾ ಇದಕ್ಕೆ ಸಂಬಂಧಪಟ್ಟಾಗ. ನೀವೀಗ ಇಲ್ಲಿ ಮಾಡಿದ್ದು ಈಗ ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಅಬಕಾರಿ ಇಲಾಖೆ ಭ್ರಷ್ಟಾಚಾರ ಮತ್ತು ಅದು ಬಿಟ್ಟು ನೀವು ಮೈಕಿರ್ದಾಗಿರ್ದು ಅವ್ರು ಶಿವಲಿಂಗ ಅವ್ರ ಹೆಸರು ತಗೊಂಡು ನೀವು ಅವ್ರಿಗೆ ಪ್ರತಿ ಸಾರಿ ಪರಿಸ್ಥಿತಿ ಏನಾಗಬೇಕು. ಆಯ್ತು, ನೀವು ನಿಲ್ಲಿ ಇರ್ಬೇಕಲ್ಲ ಅವ್ರಿಗೆ. ನೋಡಿ ನಿಮ್ಗೆ ನೋಡಿ, ಒಂದ್ ಸೆಕೆಂಡ್. ಶಿವಲಿಂಗ ಗೌಡ್ರೆ, ಈಗ ನಿಮ್ಮ ಅಭಿಪ್ರಾಯ ಹೇಳಿ. ಏನು ಇವರ ಯಾಕಂತ ಹೇಳಿದ್ರೆ ನಿಮ್ಮ ಅಭಿಪ್ರಾಯ ಏನಂತ ತಾವೇ ಹೇಳಿ. ಅಲ್ಲ, ಈಗ ಈ ಒಂದು ವಿಚಾರ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಈ ಸದನದಲ್ಲಿ ನಿಂತು ನಾನು ಯಾವುದೇ ಕಾರಣಕ್ಕೂ ಸುಳ್ಳನ್ನು ನುಡಿಯಲ್ಲ. ಇದು ಇವತ್ತಲ್ಲ, ಇಲ್ಲಿಗೆ ನಾನು 1.5 ವರ್ಷದಿಂದಲೂ ಆ ವೇದವಾಸ್ ಕಾಮತ್ ಅವರಿಗೆ ನಾನು ಎಚ್ಚರಿಕೆ ಕೊಡ್ತಾ ಬರ್ತಾ ಇದ್ದೀನಿ. ಮೊನ್ನೆ ದಿವಸ ಹೇಳಿದೆ, ನಿನ್ನ ಮುಖ ನೋಡಲ್ಲಪ್ಪ, ನೀನು ಮಾತಾಡಬೇಡ ಅಂತಲೂ ಅಂದೆ. ಆ ಮನುಷ್ಯ ಏನು ಮಾಡ್ತಾನೆ ಅದು ಏನೋ ಗೊತ್ತಿಲ್ಲ. ನಾನು ಮಾತಾಡೋಕ್ಕೆ ಎದ್ದೆ ಅಂದ ತಕ್ಷಣ ಅಲ್ಲಿ ಮೈಕ್ ಹಾಕಿಬಿಟ್ಟು ಕೂಗ್ತಾರೆ. ನನ್ನ ಭಾಷಣಕ್ಕೆ ಅವರು ಸಲಗಾರ ಇಬ್ರುವೆ ಅದು ಯಾಕೆ ಅಡ್ಡಿಪಡಿಸ್ತಾರೆ ಅಂತ ಗೊತ್ತಿಲ್ಲ, ಯಾಕೆ ಅಡ್ಡಿಪಡಿಸ್ತಾರೆ ಅಂತ ಗೊತ್ತಿಲ್ಲ. ಏನ್ ಮಾಡ್ತೀರಿ, ನಮ್ಮ ಡೈರೆಕ್ಷನ್ ಇದೆ, ಶಿವಲಿಂಗೇಗೌಡ ಮಾತಾಡಕ್ಕೆ ಎದ್ದಾಗ ನೀವು ಮಾತಾಡ್ಬೇಕು ಅಂತ, ಅದರಿಂದ ನಾವು ಮಾತಾಡ್ತೀವಿ ಅಂತ ಒಂದ್ ದಿವಸ ಮಾತು ಬಂತು. ಒಂದ್ ನಿಮಿಷ ತಡ್ರಿ, ಸುಳ್ಳು ಹೇಳಲ್ಲ ಅಂದ್ಮೇಲೆ ಕೇಳ್ರಿ ಇರೋದನ್ನ. ಅದಾದ್ಮೇಲೆ ಎಲ್ಲಿವೆ ಅವರೇ ಹೋಗ್ಲಿಲ್ಲ ಸರ್ ಅಧ್ಯಕ್ಷರೇ, ಅವರೇ ಇಬ್ರು, ಇನ್ಯಾರು ಕೂಗ್ಲಿಲ್ಲ ಇಲ್ಲಿ. ಇವ್ರು ಜೈ ಜೈ ಅಂದ್ರ ಹೊರ್ತು ಅವರೇ ಇಬ್ರು, ಅವರು ಮೈಕ್ ಅದೆಂತಂದ ಒಂದು ಕಾಗದ ಮಾಡ್ಕೊಂಡು ಮೈಕ್ ಮಾಡ್ಕೊಂಡ್ರು. ಅವರು ಇಬ್ರು ಬಂದು ಇಲ್ಲಿ ಕುಣಿದ್ರು, ತಕ್ಕ ಕುಣಿದ್ರು, ಕಳ್ಳ ರಾಗಿ ಕಳ್ಳ 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 ನೋಡಿ ಅಂತೇಳಿ. ಆಮೇಲೆ ಅದೆಂತದ ಕೊಪ್ರಿ ಕಳ್ಳ ರಾಗಿ ಕಳ್ಳಲ್ಲ, ಕೊಪ್ರಿ ಕಳ್ಳ, ಅರಸಿಕೆರೆ ಕಳ್ಳ, ಏನ್ ಬೇಕು ಕೂಗಿರೋ, ಎಲ್ಲಿ ಹೋಗಿರೋ. ನಾನು ಒಂದು 10 ನಿಮಿಷ ತಡ್ಕೊಂಡೆ. 10 ನಿಮಿಷ ತಡ್ಕೊಂಡ್ಮೇಲೆ ಇಲ್ಲಿ ಇಡೀ ಸದನ ನೋಡಿತೆ ಅವ್ರು ಕುಣಿದದ್ದ.